ಸರ್ ನಮಸ್ಕಾರ. ನಾನು ಗುಲ್ಬರ್ಗದಿಂದ ಬಂದಿದ್ದೇನೆ. HK ಸ್ಟೂಡೆಂಟು. ಪ್ರದೀಪ್ ಈಶ್ವರ್ ಸರ್ ಮೋಟಿವೇಶನ್ ಕ್ಲಾಸ್ ಕೇಳಬೇಕಂತ ತಿಳ್ಕೊಂಡು ತುಂಬ ದಿನದಿಂದ ನಮಗೆ ಆಸೆ ಇತ್ತು. ಆದರೆ ಅವರಂಥ ಒಬ್ಬ ಲೀಡ್ರುಗಳು ಈ ಕರ್ನಾಟಕದಲ್ಲಿ ಎಲ್ಲ ಯುವಕರಿಗೆ ಮಾದರಿ ಅಂತ ಹೇಳೋದಕ್ಕೆ ತಪ್ಪಾಗೋಕ್ಕಿಲ್ಲ. ಈ ಕ್ಲಾಸ್ ಈಗಿನ ಜನ್ರೇಷನ್ದಲ್ಲಿ ಯುವಕರು ಹತ್ತಾರು ದಾರಿಗಳನ್ನು ಹಿಡಿದು ಹಾಳಾಗ್ತಾ ಇದ್ದಾರೆ. ಅವರು ಇವತ್ತು ಒಂದು ಸರಿ ದಾರಿ ತೋರಿಸಿದ್ರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಒಳ್ಳೆ ರೀತಿ ಸ್ಪೀಚ್ ಮಾಡಿದ್ರು. ಎಷ್ಟೇ ಕಷ್ಟ ಬಂದರೂ ಕೂಡ ನಾವು ಆ ಕಷ್ಟವನ್ನು ಬದಿಗೊತ್ತಿ ನಾವು ಮುನ್ನುಗ್ಗಬೇಕು ಅನ್ನುವಂಥ ಹತ್ತಾರು ರೀತಿ ಉದಾಹರಣೆಗಳನ್ನು ಕೊಟ್ಟು ನಮಗೆ ಹುರಿದುಂಬಿಸುವಂಥ ಕೆಲಸ ಪ್ರದೀಪ್ ಈಶ್ವರ್ ಸರ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಒಬ್ಬ ಕರ್ನಾಟಕದಲ್ಲಿ ಒಬ್ಬ MLA ಅಂತ ಯುವಕರಿಗೆ ಮಾದರಿಯಾಗುವಂಥ MLA ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಈ ರಾಜ್ಯನೇ ತಿರುಗಿ ನೋಡುವಂಥ ಕೆಲಸ ಮುಂದಿನ ದಿನಮಾನಗಳಲ್ಲಿ ಪ್ರದೀಪ್ ಸರ್ ಮಾಡ್ತಾರಂತ ತಿಳ್ಕೊಂಡು ಇಡೀ ಕರ್ನಾಟಕದ ಯುವಕರೆಲ್ಲರೂ ಕೂಡ ಆಶಾದಾಯಕವಾಗಿ ಅವರನ್ನು ಎದುರು ನೋಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಂಥ MLAನ ಪಡೆದುಕೊಂಡಂಥ ಚಿಕ್ಕಬಳ್ಳಾಪುರ ಜನತೆ ಪುಣ್ಯ ಮಾಡಿದ್ದಾರೆ ಅಂತ ತಿಳ್ಕೊಂಡು ಹೇಳೋಕೆ ತಪ್ಪಾಗಲಿಕ್ಕಿಲ್ಲ. ಆದರೆ ನಮ್ಮದು ಇವತ್ತಿನ ಪುಣ್ಯ ಏನಪ್ಪ ಅಂತಂದರೆ ಅವರನ್ನು ಇವತ್ತು ನಾವು ಕಣ್ಣಾರೆ ನೋಡುವಂಥ ಅದೃಷ್ಟ ನಮಗೆ ಬಂದು ಒದಗಿದೆ. ಅದೇ ರೀತಿಯಾಗಿ ಇವಾಗ ಎಲ್ಲ ಜನ್ರೇಷನ್ದಲ್ಲಿ ಹತ್ತಾರು ರೀತಿ ಕಾರಣಗಳನ್ನು ಹೇಳಿಕೊಂಡು ಯುವಕರು ದಾರಿ ತಪ್ಪುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಅವರು ತಮ್ಮದೇ ಆದಂಥ ಅನುಭವವನ್ನು ಹೇಳಿಕೊಂಡು ಜೀವನದಲ್ಲಿ ನೂರಾರು ಸೋಲುಗಳನ್ನು ಆದರೂ ಕೂಡ ನಾಳೆ ದಿನ ಗೆಲುವನ್ನು ಸಿಗುತ್ತೆ ಅನ್ನುವಂಥ ಒಂದು ವಿಶ್ವಾಸದಿಂದ ಹುಚ್ಚುತನಕ್ಕೆ ಬಿದ್ದು ಹೋರಾಡಿ ಇವತ್ತು MLA ಆಗಿದ್ದಾರೆ. ಅವತ್ತು ನಾನೇ ಈ ಮಟ್ಟಿಗೆ ಬಂದಿದ್ದೇನೆ ಅಂತ ತಿಳ್ಕೊಂಡು ಉದಾಹರಣೆಯಾಗಿ ಎಲ್ಲ ಯುವಕರಿಗೆ ಕೂಡ ಅವರೊಂದು ಯಶಸ್ವಿಯಾಗುವಂಥ ಗುಟ್ಟನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಇವತ್ತು ಕಾರ್ಯಕ್ರಮ ಏನಾದರೂ ಒಳ್ಳೆಯ ರೀತಿ ಯಶಸ್ವಿ ಕಂಡಿದೆಯಪ್ಪ ಅಂತಂದರೆ ಪ್ರದೀಪ್ ಈಶ್ವರ್ ಸರ್ ಅಂತೇಳಿ. ಅದೇ ರೀತಿಯಾಗಿ ಪ್ರದೀಪ್ ಈಶ್ವರ್ ಸರ್ ಇನ್ನೂ ಒಳ್ಳೆಯ ಸರ್ಕಾರಕ್ಕೆ, ಸಿದ್ದರಾಮಯ್ಯಗೆ ನಮ್ಮ ವಿದ್ಯಾರ್ಥಿ ಪರವಾಗಿ ಪೊಲೀಸ್ ಅಥವಾ PSI ಪೊಲೀಸ್ ಏಜನ್ನು ಸ್ವಲ್ಪ ಹೆಚ್ಚು ಮಾಡಿ ಇನ್ನಷ್ಟು ಕರೋನಾದಾಗ ಓದೋಕ್ಕೆ ಅವಕಾಶ ಸಿಕ್ಕಿದ್ದಿಲ್ಲ. ಯಾಕಂದರೆ 2 ವರ್ಷ ಕರೋನಾದಿಂದ ಒಟ್ಟ ಕಾಲ್ಫಾರ್ಮ್ ಆಲಾರ ಸಲುವಾಗಿ ಯಾರೂ ಓದ್ಲಾರಕ್ಕೆ ಏಜ್ ಹೆಚ್ಚಾಗಿ ಸಲುವಾಗಿ ಎಷ್ಟೋ ಜನ ವಂಚಿತರಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ನನ್ನ ವೈಯಕ್ತಿಕ ಹೇಳೋದೇನಪ್ಪ ಅಂತಂದರೆ ಪ್ರದೀಪ್ ಸರ್ ಅವರು ಅಸೆಂಬ್ಲಿದೊಳಗೆ ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳ ಕೂಗಾಕೆ ಏನಪ್ಪ ಅಂತಂದರೆ ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಕಾಲ್ಫಾರ್ಮ್ ಬಗ್ಗೆ ಆಗಿರ್ಬೋದು, ಎಲ್ಲ ರೀತಿ ವಿದ್ಯಾರ್ಥಿಯ ಭವಿಷ್ಯದ ಬಗ್ಗೆ ಮಾತಾಡಲಿ ಅಂತ ತಿಳ್ಕೊಂಡು ನಮ್ಮ ವೈಯಕ್ತಿಕವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಕೂಡ ಪ್ರದೀಪ್ ಸರ್ ಬಂದಿದ್ದಕ್ಕೂ ನಮ್ಗೆ ತುಂಬ ಇಷ್ಟ ಆಗಿದೆ. ಈ ಕಾರ್ಯಕ್ರಮಕ್ಕೂ ನನಗೂ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮ್ಮ ಹೆಸರು ಜಗದೀಶ್ ಪೂಜಾರಿ ಅಂತೇಳಿ. ನಾವು ಜೇವರ್ಗಿ ತಾಲೂಕು, ಗುಲ್ಬರ್ಗ ಡಿಸ್ಟಿಕ್ಕು. ನಾವು BA ಮುಗಿದಿದೆ. ನಾವು PSI ಪ್ರಿಪೇರ್ ಮಾಡ್ತಾಯಿದ್ದೀವಿ. ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಾನು ಕನ್ನಡ ಅಷ್ಟು ಫ್ಲೂಯೆಂಟ್ ಇಲ್ಲ, ಸೊ ಅದಕ್ಕೆ ಮಿಕ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಮಾತಾಡ್ತೇನೆ. ನಾವು ಈಗ ನೋಡಿದ್ದೀವಿ ಸರ್, ಇದು ಪ್ರದೀಪ್ ಸರ್ ಭಾಳ ಚಲೋ ಲೀಡರ್ ಸರ್. ಅವರ್ ಕರ್ನಾಟಕ ಡಿಸರ್ವ್ಸ್ ಲೈಕ್ ದೀಸ್ ಲೀಡರ್ಸ್. ಹಿ ವೆರಿ ಇನ್ಸ್ಪಿರೇಷನಲ್ ಆ್ಯಂಡ್ ಹಿ ಗೇವ್ ಮೆನಿ ಮೋಟಿವೇಶ್ನಲ್ ವರ್ಡ್ಸ್ ಟು ಅಸ್ ಆ್ಯಂಡ್ many students were not able to click a picture with him, but even I wanted to click a picture. It's okay, but our Karnataka deserved like this leaders. ನಾನು ಮಾತು ಮುಗಿಸ್ತೇನೆ. ನಮ್ಮ ಹೆಸರು ರಯಾನ್, ಹುಬ್ಬಳ್ಳಿಯಿಂದ. ಈಗ BE ಸಿವಿಲ್ ಮಾಡಾಕತ್ತೀನಿ.